ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬ್ಯೂಟಿ ಲಾಗ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸಿಂಪಲ್ ಹೇಳ್ಬೇಕಂತಂದ್ರೆ ಇವತ್ತು ನನ್ನ ಮಗ ನಮ್ಮ ತಂಗಿದು ಡೆಲಿವರಿ ಆಗಿತ್ತು, ಕರ್ಕೊಂಡು ಬಂದಾರ ಅಂತ ಹೇಳಿದ್ನಲ್ಲ. ಸೊ ಅವ್ನಿಗೊಂದು ಸ್ವಲ್ಪ ಚಿಕ್ಕಿಡಾತಿದ್ನಿ ಕಾಡಿಗೆ. ಅವನು ಕೆಟ್ಟ ಉಡಾಳದಾನ. ಇನ್ನು ಇವಾಗ 2 ತಿಂಗಳ ಮುಗಿದು 3ನೇ ತಿಂಗಳ ಸ್ಟಾರ್ಟು. ಕೆಟ್ಟ ಅಂದರೆ ಕೆಟ್ಟ ಉಡಾಳದನ, ಕಾಡಿಗೆ ಹೆಚ್ಚಿಸ್ಕೊಳ್ಳೋಲಾಗಿದ್ದ. ಸೊ ಹಂಗೆ ಹತ್ತಿದ್ದು ನಾನು. ಇನ್ನು ಎಲ್ಲರೂ ಬಂದಿದ್ದರು. ಇವತ್ತು ಹೋಗ್ತೀವಿ, ಆಲ್ಮೋಸ್ಟ್ ಹೋಗ್ತೀವಿ ಹತ್ತಿದ್ರು. ಇನ್ನೇನು ಹೋಗಬೇಕು ಬಂದಾರಂದರೆ ಇವಾಗ ನಮ್ಮ ತಂಗಿ ಬಂದಿದ್ಲಲ್ಲ. ಸೊ ಇನ್ನು ಎಲ್ಲರೂ ಹೋಗ್ತಾರಲ್ಲ, ಒಂದು ಸ್ವಲ್ಪ ಏನಾದರೂ ತೊಗೋಬೇಕು, ಸ್ವಲ್ಪ ಸೋಪು ತೊಗೋಬೇಕಂತ ಬಂದಿದ್ನಿ ನಾನು ಅಂಗಡಿಗೆ. ಇವತ್ತು ಅದ್ರಾಗ ಇವ್ರದ್ದು 13 ಅಲ್ಲ ಇವತ್ತಾ. ಸೊ ಇವರಿಗೆ 10 ಮಂತ್ಸ್ ಕಂಪ್ಲೀಟ್ ಆಗಿ 11 ಮಂತ್ಸ್ ಸ್ಟಾರ್ಟ್ ಆಗುತ್ತಾ. ಅಂದ್ರೇನು 10ನೇ ತಿಂಗಳ ಮುಗಿತೈತಿ ಇವರಿಗೆ. ಹಂಗಾಗಿ ನಂಗೆ ಕಡಲೆಬೇಳೆಲೇ ಒಂದು ಥೀಮ್ ಮಾಡ್ಬೇಕು ಅಂದ್ಕೊಂಡಿದ್ನಿ. ಕಡಲೆಬೇಳೆ ತೊಗೊಳಕ್ಕೆ ಬಂದಿದ್ನಿ. ಸೊ ಅದನ್ನೂ ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ. ನಂಗೆ ಅನ್ನಿಸ್ತು ಮಾಡಬಾರ್ದು ಅಂತ ಅನಿಸಿತ್ತು. ಬಟ್ ನಮ್ಮಮ್ಮ ಮಾಡು ಅವ್ರದ್ದು ಯಾಕೆ ಬಿಡ್ತಿ, ನಾವು ಅದೀವಂತ ಬಿಡೋದೇನು, ಮಾಡು, ಮುಂದಾದರೂ ಒಂದಿನ ಅಮ್ಮ ನಂದು 10ನೇ ತಿಂಗಳದ್ದು ಎಲ್ಲಿ ಮಾಡಿ ಅಂತ ಕೇಳಿದಾಗ ಏನು ಹೇಳ್ತಿ ಹಿಂಗೆ ಅನ್ನತ್ತಿದ್ರು. ಸೊ ಹಾಗಾಗಿ ನಾ ಮಾಡಿದ್ರಾಯ್ತು ಅಂತಂದು ತೊಗೊಂಡು ಹೋದ್ನಿ. ಸೊ ಸಿಂಪಲ್ ಇಷ್ಟ ಮಾಡಿದ್ನಿ. ಒಂದು ಕ್ಯೂಟ್ 2 ಡಾಲ್ ಇಟ್ಟಿದ್ದೀನಿ. ಸ್ಟಾರ್ಸ್ ಬರೆದು ಈ ಕಡೆ ಒಂದು ಆಣಿ ತೆಗ್ದಿದ್ನಿ. ಸೊ ಇನ್ನು ಇವ್ರದ್ದು ಕಂಪ್ಲೀಟ್ ಆಯಿತು. ವಿಡಿಯೋ ಮಾಡೋಕ್ಕಾಗಿಲ್ಲ ನಂಗೆ ಆ್ಯಕ್ಚುಲಿ, ಯಾಕಂದ್ರೆ ವಿಡಿಯೋ ಮಾಡಿಸ್ಕೊಳ್ಳೇ ಇಲ್ಲ ಇವರು. ಜಸ್ಟ್ ನಾ ಫೋಟೋ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಒಂಚೂರು ಕುಂದಿರಲಿಲ್ಲ, ಅಳದು ಮಾಡಾದ್ರು. ಇನ್ನು ನಮ್ಮ ಅತ್ತೆಯವ್ರು ಹೊಂಟರು, ನಮ್ಮ ಅಪ್ಪ ಅಣ್ಣ ಅಕ್ಕ ಇವರು. ಸೊ ಅವ್ರನ್ನ ಕಳಿಸಿ ಬರಬೇಕು. ಇನ್ನು ಒಬ್ಬೊಬ್ಬರೇ ಹೋಗ್ತಾರೆ. ಹಿಂಗೆ ಅನಿಸ್ಬಿಡುತ್ತೆ ಅಂದರೆ ಎಲ್ಲರೂ ಬಂದಾಗ ಎಷ್ಟು ಖುಷಿಯಾಗಿರ್ತೀವಿ ಗೊತ್ತೇನೋ. ಇಡೀ ಮನೆಯೆಲ್ಲ ತುಂಬಿರುತ್ತಾ. ಏನೋ ಒಂಥರ ಅದು ಅದ್ರ ವೈಭವ ಬೇರೆ. ಬಟ್ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಒಂಥರ ಸೈಡಲ್ಲಿ ಎಲ್ಲೋ ಒಂದು ಕಡೆ ಅಳು ಬಂದಂಗೆ ಆಗುತ್ತೆ. ಅಯ್ಯೋ ಹೊಂಟ್ರಲ್ಲ, ಇನ್ನು ನೆಕ್ಸ್ಟ್ ಯಾವಾಗೋ ಅಂತಂದು. ಸೊ ಎಲ್ಲರೂ ಇವತ್ತು ಅಮ್ಮ ಅಂದಿದ್ರು ಊಟ ಎಲ್ಲರೂ ಕುಂತ ಮಾಡೋಣ ಅಂತಂದು. ನಾನು ಇದು ಕುರ್ತಾನ ಐತಲ್ಲ ಇಲ್ಲೇ ಇಲ್ಕಲ್ಲ ತೊಗೊಂಬಂದೆ. ಮೊನ್ನೆ ಶಾಪಿಂಗಿದ್ದು ಹಾಕಿದ್ನಲ್ಲ, ಅಮ್ಮನ ಜೊತೆ ಹೋದಾಗ ತೊಗೊಂಡು ಬಂದೆ. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಸೊ ಇನ್ನು ಊಟಕ್ಕೆ ಕುಂದ್ರೋಣ ಬರ್ರಿ ಎಲ್ಲರೂ. ಹಬ್ಬದ ಊಟ ಅಂದ್ರೆ ಏನು ಕೇಳ್ತೀರಣ್ಣ, ಅದ್ರೊಳಗೆ ಏನು ಅದು ಹಬ್ಬದ ಊಟ ಅನ್ನೋಕ್ಕಿಂತ ಅಮ್ಮನ ಮನೆ ಊಟ. ಒಂದು ಕಟಕ್ ರೊಟ್ಟಿ ತಿಂದ್ರೂ ಅದ್ರೊಳಗಿರೋ ಸಂತೋಷ ಖುಷಿನ ಬೇರೆ ಇರುತ್ತೆ. ಸೊ ಡಿಂಪು ಆಟ ಆಡತ್ತಿದ್ಲು. ಇದು ಡಿಂಪುಗೆ ಹಾಕಿದ್ದೀನಲ್ಲ ಡ್ರೆಸ್ಸು, ಡಿಂಪುಗೆ ಅದು ಕೂಡ ಇಲ್ಕಲ್ ಒಳಗೆ ತೊಗೊಂಡು ಬಂದಿದ್ದು ಕಾಟನ್ದು. ಸೊ ಅವ್ರಿಗೆ ಕಂಫರ್ಟೇಬಲ್ ಆಗೈತಿ, ಅವರು ಆ್ಯಕ್ಟಿವ್ ಆಗಿದಾರ. ಹಂಗಾಗಿ ಇನ್ನು ಊಟ ಅನ್ನ, ಕಟಕ್ ರೊಟ್ಟಿ ಮತ್ತು ಪಲ್ಯ, ಸೌತೆಕಾಯಿ ಪಲ್ಯ, ನೆಕ್ಸ್ಟು ಹುಗ್ಗಿ ಇತ್ತು. ಹುಗ್ಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಮನೆಯವರೆಲ್ಲ ಕೂತಿದ್ವಿ. ನಮ್ಮಮ್ಮ ಹಚ್ಚಿ ಕೊಡತ್ತಿದ್ರು, ನಾವು ತಿನ್ನೋದು. ಎಷ್ಟು ಅಂದರೆ ನನಗೆ ತಿಳುವಳಿಕೆ ಬಂದಮೇಲೆ ಐ ಥಿಂಕ್ ನಾನು ಒಂದು ಡಿಗ್ರಿ ಸೆಕೆಂಡ್ ಇಯರ್ ಇದ್ನೇನೋ, ಆವಾಗ ನಾನು ಈ ಥರ ಕುಂತು ತಿಂದಿದ್ದು ವಾಪಸ್ ಇಲ್ಲವೇ ಇಲ್ಲ. ಡಿಗ್ರಿ ಸೆಕೆಂಡ್ ಇಯರ್ ಆದ ತಕ್ಷಣ ನಂದು ಲ್ಯಾಬ್ ಕಂಟಿನ್ಯೂ ಲ್ಯಾಬು ಅಂದರೆ CBZ ನಂದು. ಸೊ 6 ದಿನ ಲ್ಯಾಬು ನಂದು ಲಾಸ್ಟ್ ಇಯರ್ ಫೈನಲ್ ಇಯರಿಗೆ. 6 ದಿನವೂ ಈವ್ನಿಂಗ್ 6 ಗಂಟೆ. ಅದ್ರಾಗ ಹಾಸ್ಟೆಲ್ನಾಗಿದ್ನಿ. ಈ ಥರ ಬರ್ತಿರಲೇ ಇಲ್ಲ. ಹಂಗಾಗಿ ಒಂಥರ ಅನ್ನಿಸ್ತು. ಇನ್ನು ಅಪ್ಪಾಜಿ ಒಂದು ಸ್ವಲ್ಪ ಗುಂಡಾಗ ಜೀರಾ ಕುಡ್ಸಾತಿದ್ರು. ಅವಾಗ ಕುಡಿಯೋಲ್ಲ ನಾವು, ಆ್ಯಕ್ಚುಲಿ ಇನ್ನೂ ಹಚ್ಚಿಲ್ಲ ಅಂಥದ್ದು ಮಾಜಾ ಜೀರಾ ಅಂಥದ್ದು ಏನೂ ಹಚ್ಚಿಲ್ಲ ನಾವು. ಜಸ್ಟ್ ಎಳ್ನೀರು, ಮೊನ್ನೆ ನಾನು ರಸನ ಅಂದರೆ ನಾವು ಶರ್ಬತ್ ಮಾಡಿದ್ನಿ ಮನೆಯೊಳಗೆ, ಅದನ್ನು ಕೊಟ್ಟೀನಿ. ಸೊ ಊಟ ಸವಿಯೋನೋ ಬರ್ರಿ. ಇನ್ನು ನಿಮ್ಮ ಕಡೆ ಹೆಂಗೆ ಹಬ್ಬ ಇದ್ದಾಗ ಊಟ ಹೆಂಗಿರುತ್ತಾ ಅಂತಂದು ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ಮೊಸರು ಒಂದು ಮಿಸ್ ಆತಿದ್ರೊಳಗೆ ಆ್ಯಕ್ಚುಲಿ, ಯಾಕಂದ್ರೆ ಮೊಸರನ್ನ ತೊಗೊಂಡು ಬಂದಿಲ್ಲ ನಾವು. ಸೊ ಡ್ರೆಸ್ ಹಿಂಗಾಗಿತ್ತು ಅಂತಂದು ಕಮೆಂಟ್ನೊಳಗೆ ತಿಳಿಸ್ರಿ. ಈ ಸರ ನಮ್ಮ ಅತ್ತೆಯವರು ಊರಿಗೆ ಹೋಗ್ತಾರಂತ ಆಗಲೇ ತೋರಿಸಿದ್ನಲ್ಲ, ಅವ್ರು ತಂದು ಕೊಟ್ಟು ಹೋದರು. ಹಾಗಾಗಿ ಅವ್ರು ಹಾಕು ಅಂದರು, ಅವ್ರಿಗೆ ಬೇಜಾರಾಗಬಾರ್ದು ಅಂತಂದು ಅವ್ರ ಮುಂದೆ ಹಾಕಿದ್ನಿ. ಇನ್ನು ಸೊ ನೋಡಿರಿ, ಚಂಪುದು ಎಷ್ಟು ಕ್ಯೂಟ್ ಆಗಿದ್ರು ಡ್ರೆಸ್ ಅಂದರೆ ಅವ್ರ ಡ್ಯಾಡಿ ಕೂಡ ಇಷ್ಟಪಟ್ಟಿದ್ರು. ಡ್ರೆಸ್ಸು ಭಾರಿ ಆಗಿದಾವಮ್ಮ ಅಂತಂದು. ಅಂದರೆ ಕಾಟನ್ನು ಈ ಸೈಡ್ ಎಲ್ಲ ಕಂಫರ್ಟೇಬಲ್ ಅನ್ಸುತ್ತಾ. ಹಾಗಾಗಿ ನಮ್ಮ ತಂಗಿ ಸುನ್ನು, ನಮ್ಮಮ್ಮ, ನಮ್ಮ ಆಂಟಿ ಇವ್ರು 3 ಜನ. ಇವ್ರನ್ನ ಕರ್ಕೊಂಡು ಉಣ್ಣೋದೇ ಒಂದು ಮಜಾ ಇರುತ್ತಾ. ಅಷ್ಟ್ರು ಕುಂತು ಊಟ ಮಾಡ್ಕೋತಾ ಮಾತಾಡ್ಕೋತಾ ಉಣ್ಣೋದು, ಅದರೊಳಗೆ ಏನೋ ಸಮಾಧಾನ. ಒಂದು ಕೋಟಿ ಕೊಟ್ಟರು ಈ ಥರ ಸಮಾಧಾನ ಯಾವತ್ತೂ ಸಿಗಲ್ಲ ಮನೆಯೊಳಗೆ ಏನಿಲ್ಲ ಅಂದರೂ ಎಲ್ಲರೂ ನಕ್ಕೊತ ಇರಬೇಕು. ಮತ್ತು ಎಲ್ರಿಗೂ ಒಂಥರ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ಬೇಕಲ್ಲ. ಹಾಗಾಗಿ ಸೊ ಊಟ ಮಾಡೋಣ ಬರ್ರಿ. ಯಾರೂ ಕರೆದಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಊಟ ಮಾಡೋಣ ಬರ್ರಿ ಎಲ್ಲರೂ. ನಿಮ್ಮ ಕಡೆ ಹಬ್ಬ ಹೆಂಗಿತ್ತಂತ ಹೇಳ್ರಿ. ಇವರು ಕಾಡಿಗೆ ಹಚ್ಚಿಸ್ಕೊಳ್ಳಲ್ಲ ಅಂತ ಅವ್ರು ಚಿಕ್ಕಿ ಸಣ್ಣ ಟಿಕ್ಳಿ ತಂದಿದ್ರು. ಸೊ ಆ ಟಿಕ್ಳಿ ಹಚ್ಚಿನಿ, ಇಷ್ಟು ಕ್ಯೂಟ್ ಕಾಣತ್ತಾರ. ನಂಗೆ ಅನಿಸ್ತು ಕಾಡಿಗೆಗಿಂತ ಈ ಥರ ಟಿಕ್ಳಿ ಹಚ್ಚಿದ್ರೆ ಇನ್ನೂ ಕ್ಯೂಟ್ ಕಾಣ್ತಾರ ಅಂತಂದು. ಸೊ ತೊಗೊಂಬರ್ಬೇಕು ಅಂದ್ಕೊಂಡಿನಿ, ನೋಡೋಣ. ಬಟ್ ನಮ್ಮಮ್ಮ ಭಾಳ ಚಂದ ಕಾಣಿಸ್ತಾರ, ನೆದರಾಗುತ್ತಾ ಅಂತ ಅನ್ನತ್ತಿದ್ರು. ಈಕೆ ಡಿಂಪು ಅಂತೂ ಎಷ್ಟು
ಎಷ್ಟು ಕಲ್ತಾಳಂದ್ರೆ ಅಷ್ಟು ಕಲ್ತಾಳ. ಹೆವಿ ಅಂದರೆ ಹೆವಿ ಉಡಾಳಾಗ್ಬಿಟ್ಟ. ಡಿ ಜೆ ಮಾಡೋದು, ನಿಮ್ಮ ಅಜ್ಜಿ ಮೂಗು ಹೆಂಗೈತಿ ಅಂದ್ರೆ ಅಜ್ಜಿ ಮೂಗು ತೋರಿಸೋದು. ಏನಪ್ಪ ಎಷ್ಟು ಅಂದರೆ ನನಗೆ ನಂಬಕ್ಕಾಗಲ್ಲ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡತ್ತಿದ್ನಿ. ಸೊ ಇನ್ನು ನಮ್ಮಮ್ಮ ಅಂತಿದ್ರು ಈಗ ಸ್ವಲ್ಪ ಆ್ಯಕ್ಟಿವ್ ಆದರು ಅಂತಂದು. ಸೊ ಇನ್ನು ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ಲ, ನಾನು ಶಾರ್ಟ್ ಮಾಡಿದ್ನಿ. ಅದಕ್ಕೆ ನಂಗೆ ಸಬ್ಸ್ಕ್ರೈಬರ್ ಒಬ್ಬರು ಲಾಂಗ್ ವಿಡಿಯೋ ಹಾಕ್ರಿ ಅಕ್ಕ, ನೋಡ್ತಿರ್ಬೇಕಾದ್ರೆ ಇಂಟ್ರೆಸ್ಟ್ ಇರುತ್ತೆ, ಸಡನ್ನಾಗಿ ಮುಗಿದ ತಕ್ಷಣ ಬೇಜಾರಾಗತ್ತಾ ಅಂತಂದರು. ಹಾಗಾಗಿ ಸಾರಿ ಸಿಸ್ಟರ್, ನನಗೆ ಅದು ಯಾಕೋ ಅಷ್ಟೇ ಮಾಡೋಕ್ಕಾಯ್ತು. ಇನ್ನು ಲಾಂಗ್ ವಿಡಿಯೋ ಹಾಕ್ತೀನಿ. ಸೊ ನಮ್ಮಪ್ಪ, ನಮ್ಮ ಆಂಟಿ, ನಾನು ಈ ಮನಿ ನೋಡ್ತಿದ್ರೆ ಏನು ಖುಷಿ ಅಂತೀರಿ ಹೇಳ್ರಿ, ಅಷ್ಟು ಖುಷಿ. ನಮ್ಮದು ಮನಿ ಅಷ್ಟು ಹೇಳ್ಕೊಳಂಗಿಲ್ಲ, ಬಟ್ ಮನಸ್ಸು ಮಾತ್ರ ಭಾಳ ದೊಡ್ಡದೈತಿ. ಯಾರ ಬರಲಿ ಉಪವಾಸ ಅಂತ ಎಂದೂ ಕಳಿಸಿಲ್ಲ ನಮ್ಮ ಅಪ್ಪ ಅಮ್ಮ. ಇವನ್ ನಮ್ಮ ಮನೆಯೊಳಗೆ ತಾವು ತಿನ್ನು ಅಡುಗೆ ಇತ್ತಂದ್ರೂ ಅದನ್ನ ತಿನ್ನಿಸಿ ಅವ್ರಿಗೆ ತಿನ್ನಿಸಿ ಕಳಿಸ್ತಾರೆ. ಒಬ್ಬರು ಇಲ್ಲಿ ಹೆಂಗಂದ್ರೆ ನಮ್ಮ ಮನೆ ಕಡೆ ಕೂದಲ ಮಾರೋರು, ಈ ಥರ ಏನಾದರೂ ಮಾರಕ್ಕೆ ಬರೋರು ನಮ್ಮ ಅಜ್ಜಿ, ನಮ್ಮಪ್ಪ ನಮ್ಮ ಅದರಲ್ಲ ಹೆವಿ ಅಂದ್ರೆ ಹೆವಿ ಪರಿಚಯ ಮಾಡ್ಕೋತಿದ್ರಂತ. ಇನ್ನೂ ಅವ್ರ ಹೆಸ್ರು ಹೇಳ್ಕೊಂಡು ಬರ್ತಾರೆ. ಹಂಗಾಗಿ ನಮ್ಗೆ ಅವರಿಗೆಲ್ಲ ಮಾಡಿದ ಪುಣ್ಯ ನಮ್ಗೆ ಈಗ ತಟ್ಟಾತೈತಿ ಅಂತ ನನಗೆ ಅನ್ಸುತ್ತೆ. ನಿಜ ನಮ್ಮದು ಎಷ್ಟು ಕಷ್ಟ ಇರುತ್ತೆ ಒಂದೊಂದು ಸಾರಿ, ಒಂದೊಂದು ರೂಪಾಯಿನೂ ಇರೋಲ್ಲ. ಬಟ್ ನಮ್ಗೆ ಅನಿಸ್ತಿರುತ್ತೆ, ಅಯ್ಯೋ ಏನಪ್ಪ ₹1 ಇಲ್ಲ, ಹಿಂಗೆ ಮಾಡೋದು ಅಂತ ಅನ್ನಿಸ್ದಾಗ ಸಡನ್ನಾಗಿ ಎಲ್ಲಾದರೂ ಒಂದು ಕಡೆ ದೇವ್ರ ದಾರಿ ತೋರಿಸಿರ್ತಾನೆ. ನಂಗೆ ಅದನ್ನೇ ಯೋಚನೆ ಮಾಡ್ತಾಯಿರ್ತೀನಿ, ನಮ್ಮಪ್ಪ ಅಮ್ಮ, ನಮ್ಮ ಅಜ್ಜಿ ಪುಣ್ಯ ಅವ್ರಿಗೆ ತಟ್ಟೈತಿ. ನಮ್ಮಪ್ಪ ಅಮ್ಮ ಯಾರಿಗೂ ಒಂದಿನ ಒಳ್ಳೆ ಅಂದಾರಲ್ಲ, ಸರದ್ ನಿಂದರು ಅಂತ ಯಾರಿಗೂ ಮಾತಾಡ್ದಾರಲ್ಲ, ಅವ್ರ ಪುಣ್ಯನ ನಮಗೆ ತಟ್ಟಿರಬೇಕು. ಇನ್ನು ನಾವೇ ಬೆರಿಕೆ ಅಂತ ಅನಿಸ್ಕೋಬೋದು, ಅಷ್ಟು ಸೈಲೆಂಟ್ ಅದಾರ ನಮ್ಮ ಅಪ್ಪ ಅಮ್ಮ. ಇನ್ನು ನಮ್ಮ ತಮ್ಮ ಒಂದು ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ನ. ಈ ನನ್ನ ಫ್ಯಾಮಿಲಿ ನೋಡಿದ್ರಾಗ ನಂಗೆ ಆಗುವಂಥ ಖುಷಿ ಐತಲ್ಲ, ಎಲ್ಲೂ ಎದ್ರೊಳಗೂ ಸಿಗಲ್ಲ. ಇಲ್ಲೆಲ್ಲರೂ ಅವ್ರಿಗೆ ಟೈಮ್ ಕೊಡೋದಾಯ್ತು, ಯಾರಾದರೂ ಬಂದ್ರೆ ಅವ್ರಿಗೆ ಟೈಮ್ ಕೊಡೋದಾಯ್ತು, ಅದು ಒಂಥರ ವೈಬ ಬೇರೆ ಇರುತ್ತೆ. ಇವನ್ ನಮ್ಮ ಮೈದ್ನು ಕೂಡ ಬಂದಿದ್ದರು ಜಾತ್ರೆಗೆ. ಇನ್ನು ಈವ್ನಿಂಗು ಇವತ್ತು ನಮ್ಮ ಗುಂಡನ ಬರ್ಡೇ, ಅಂದರೆ 15 ಫೆಬ್ರವರಿ 15ಗೆ ನನ್ನ ಗುಂಡನ ಬರ್ಡೇ ಅಲ್ಲ. ಸೊ ಇಲ್ಲಿ ಇವತ್ತು ಮಾಡ್ತೀವಿ ಅಂದರು. ಇಲ್ಲಿ ದೇವಸ್ಥಾನದೊಳಗೆ ಬರ್ಡೇ ಮಾಡ್ತಾರಂತ. ಒಂದು ಏನಂತಂದ್ರೆ ಧರ್ಮ ಚಿಂತನಾ ಕಾರ್ಯಕ್ರಮದೊಳಗೆ ಒಂದು ಪಾಪುದ ಬರ್ಡೇ ಮಾಡ್ತಾರಂದ್ರೆ ಅದರಂಥ ಒಂದು ಲಕ್ಕಿ ಯಾರು ಹೇಳ್ರಿ. ಹಂಗಾಗಿ ಹೆಸ್ರು ಬರ್ಸಿದ್ವಿ ನಾವು. ಈಗ ನಾವು ಹೋಗಬೇಕು ಅಂತ ರೆಡಿಯಾಗಿ ಹೋದ್ವಿ. ಇದು ನಾನು ಜವಳ ಕಾರಣಕ್ಕಂತ ಉಟ್ಕೊಂಡಿದ್ದು ಸೀರೆ, ಅಷ್ಟು ಡೀಟೇಲಾಗಿ ತೋರಿಸಿರ್ಲಿಲ್ಲ. ಸೊ ಇದು ಬ್ಲೌಸು ನಾನು ನಮ್ಮದು ಮೆಟ್ರನಿಟಿ ಶೂಟಿಗೆ ಐತಲ್ಲ ಹೊಲಿಸ್ಕೊಂಡಿದ್ದು, ನಾನು ಅದನ್ನ ಹಾಕ್ಕೊಂಡೀನಿ. ಇದ್ರ ಬ್ಲೌಸು ಎಂಬ್ರಾಯ್ಡ್ ವರ್ಕ್ ಮಾಡಿಸ್ಬೇಕು ಅಂದ್ಕೊಂಡು ಹಂಗೆ ಇಟ್ಟೀನಿ. ನೆಕ್ಸ್ಟು ಚಂಪು ಡಿಂಪು ಐತಲ್ಲ, ಅವ್ರ ಡ್ಯಾಡಿ ಅವರಿಗೆ ಜವಳಕಾರದಿಂದ ತಂದಿದ್ದು ಟೀ ಶರ್ಟ್ ಹಾಕ್ಕೊಂಡಾರ. ಮೇಲೆ ಅವ್ರ ಅಜ್ಜಿ ತಂದಿದ್ದು ಈ ಥರ ಡೊಂಗ್ರೆ ಅಂತಾರಲ್ಲ ಅದನ್ನ ಹಾಕ್ಕೊಂಡಾರ, ಒಂಥರ ಗೊಂಬೆ ಬಂದಿರೋದು. ಬಟ್ ಟೀ ಶರ್ಟ್ ಇದ್ದು, ನಾನು ಟೀ ಶರ್ಟ್ಸ್ ಬೇಡ, ಅದು ನನಗೆ ಮ್ಯಾಚ್ ಆಗಲಿ ಅಂತಂದು ನಾನು ಅದನ್ನ ಹಾಕಿದ್ನಿ. ಸೊ ಇನ್ನು ಮಂಗಳಾರತಿ ಮಾಡೋ ಟೈಮ್ ಒಳಗೆ ಹೋದ್ವಿ ನಾವು. ಎಷ್ಟು ನಮ್ಗೆ ನಿಜ ಅನ್ಸತೈತಿ, ಎಷ್ಟು ಲಕ್ಕಿ ಅಲ್ಲ, ಎಲ್ಲನೂ ಆನ್ ಟೈಮ್ ಆಗತೈತಿ ಅಂತಂದು. ಸೊ ನಮ್ಮ ಗುರುಮಂಟೇಶ್ವರ ಜಾತ್ರೆ ಇದು ಜೀವಂತ ಗದ್ದುಗೆ. ಇದು ಒಬ್ಬರು ಜೀವಂತ ಯೋಗ ಸಮಾಧಿ ಇದು. ಇದು ಒಂದು ನೆಕ್ಸ್ಟ್ ಇಲ್ಲಿ ಅಪೋಸಿಟ್ಟೇ ಒಂದು ಬಸವಣ್ಣ ಇದ್ದಾರ. ಇದೆಲ್ಲ ಬೆಳ್ಳಿದು. ಇದನ್ನು ನೋಡ್ಕೋತ ಕೂತ್ರ ಒಂಥರ ಅದು ಮೈನ ಮರಿತೀವಿ ಅಷ್ಟು. ಇನ್ನು ಇಲ್ಲಿ ಇವಾಗ ಶಿವನ ಮೂರ್ತಿ ಮಾಡ್ಯಾರ, 15 ಅಡಿ ಎತ್ತರದ ಶಿವನ ಮೂರ್ತಿ ಮಾಡ್ಯಾರ ಇವಾಗ. ಸೊ ಓಪನಿಂಗ್ ಕೂಡ ಆಯಿತು. ಇಲ್ಲಿ ಒಂದು ಸ್ವಲ್ಪ ಹೋಗಿ ಬರಬೇಕು, ಫ್ಯಾಮಿಲಿ ಫೋಟೋ ಎಲ್ಲ ತಕ್ಕೋಬೇಕು ಅನ್ನೋದಿತ್ತು. ಎಷ್ಟು ಅಂತಂದ್ರೆ ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ. ಸೊ ಕೆಳಗಡೆ ಕಾರಂಜಿದಾಯಿತು, ನನಗೆ ನಿಜ ಶಾಕ್ ಆಯಿತು, ಇಷ್ಟು ಇಂಪ್ರೂವ್ಮೆಂಟ್ ಆಗೈತಾ ಅಂತಂದು. ನೋಡ್ತಿರ್ಬೇಕು ಇಷ್ಟು ಚಂದ. ಅದು ಹೊಂಡ ಇತ್ತು, ಫಸ್ಟು ತೀರ್ಥ ಹೊಂಡ ಇತ್ತು, ಅದನ್ನೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡ್ಯಾರಂದ್ರೆ. ತೀರ್ಥ ಹೊಂಡ ಅಂದರೆ ಹೆಂಗಂದ್ರೆ ಆಲ್ರೆಡಿ ಅಲ್ಲೇ ಊಟಕ್ಕಿತ್ತಿತ್ತು, ತಾನೇ ನೀರು ಬರ್ತಿತ್ತು. ಸೊ ಅದ್ರದಿಂದ ಒಂಥರ ಮೋಡಿಫೈ ಮಾಡ್ಯಾರ. ಇನ್ನು ನಮ್ಮ ಅತ್ತಿಗೆ ಅವ್ರನ್ನೂ ನಮ್ಮ ಜೊತೆ ಬಂದಿದ್ದರು, ಚಂಪುನ ಹೊತ್ಕೊಂಡಿದ್ರು ಅವರು. ಹೆಂಗಂದ್ರೆ ನಮ್ಮ ಅನಂತ ಹೊತ್ಕೊಬಿಡಮ್ಮ, ನನ್ನ ಹೊತ್ಕೊ ಅಂತಂದು ಅಷ್ಟು ಉಡಾಳ. ಇನ್ನು ಡಿಂಪು ಅವಾಗ ಎದ್ದಿದ್ಲು, ಕಣ್ಣಾಗೆಲ್ಲ ನೀರು ತುಂಬ್ಕೊಂಡು ಬಿಟ್ಟಾಳ. ಶಿವನ ಮೂರ್ತಿ ಎಷ್ಟು ಚಂದ ಐತಲ್ಲ, ನನಗೆ ಅನಿಸ್ತು ಒಂದು ಸ್ವಲ್ಪ ಶಿವನ ಮೂರ್ತಿ ನೀಲಿ ಕಲರ್ದೊಳಗೆ ಪೇಂಟ್ ಮಾಡಿದ್ದು ಮತ್ತು ಹೇರ್ಸಿಗೆಲ್ಲ ಬ್ಲ್ಯಾಕ್ ಮಾಡಿದರೆ ಇನ್ನೂ ಸಖತ್ತಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರವ್ರದ್ದು ಇರುತ್ತಲ್ಲ. ಹಂಗಾಗಿ ಇನ್ನು ಎಲ್ಲ ಒಂದು ಪೂಜೆನ ಮಾಡಿಕೊಂಡು ಆಶೀರ್ವಾದ ತೊಗೊಂಡ್ವಿ. ಇನ್ನು ದರ್ಶನ ಮಾಡಿಕೊಂಡು ಹೋಗಬೇಕು. ಫಂಕ್ಷನ್ನು ಎಷ್ಟೊತ್ತಿಗಾಗುತ್ತೋ ಇನ್ನೂ ಗೊತ್ತಿಲ್ಲ. ಹೇಳಿದ್ದಾರೆ 7 ಗಂಟೆ ಮೇಲೆ ಸ್ಟಾರ್ಟು ಬರ್ರಿ ಅಂತ ಹೇಳಿದರು. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ನಮ್ಮಮ್ಮ ಹೆಂಗಂತಂದ್ರೆ ಅವರು ನನ್ನ ಮೊಮ್ಮಕ್ಕಳು ಆರಾಮಿರಲಿ, ನನ್ನ ಮಕ್ಕಳು ಆರಾಮಿರಲಿ, ನನ್ನ ಅಳಿಯ ಆರಾಮಿರಲಿ, ಬರೀ ಇದೆ ಯಾವಾಗ ನೋಡಿದ್ರು ನಮ್ಮ ಇದೊಂದು ಮಾತು ಕೇಳಿರ್ತೀರಿ ನೀವು. ಹೆಂಗಂತಂದ್ರೆ ಒಂದು ಮಗಳ ಜೀವನ ಹೆಂಗಂದ್ರೆ ಒಂದು ಮಗಳ ಜೀವನ ಉದ್ಧಾರ ಮಾಡೋದ್ರೊಳಗೆ ತಾಯಿ ಇರ್ತಾಳಲ್ಲ, ಅದಕ್ಕಿಂತ 10 ಪಟ್ಟು ದೇವ್ರ ಹತ್ರ ಬೇಡ್ಕೊಂಡಿರ್ತಾಳೆ ಅಂತ. ನನ್ನ ಅಳಿಯ ನನ್ನ ಮಗಳು ಚಲೋ ಇರಲಿ ಅಂತಂದು.
ಅದು ನಮ್ಮಮ್ಮ ನೋಡಿದಾಗ ನಂಗೆ ಗೊತ್ತಾಗತ್ತಾ. ಸೊ ನಾವಿಷ್ಟು ಆರಾಮಿದ್ದೀವಿ ಅಂದ್ರೆ ನಮ್ಮಮ್ಮ ಎಷ್ಟೋ ಹರಕೆ ಹೊತ್ತಾರ ಅದರಿಂದ. ಸೊ ಎಷ್ಟು ಜನ ಬಂದಿದ್ರು ನೋಡ್ರಿ, ಇನ್ನೂ ಕಡಿಮೆ ಇವಾಗ ಸ್ಟಾರ್ಟ್ ಆಗತ್ತೈತಲ್ಲ, ಹಾಗಾಗಿ ಒಂದು 3 ಜನದ ಅಜ್ಜಾರು ಬಂದಿದ್ದರು, ನಮ್ಮ ಅಪ್ಪ ಬಂದಿದ್ದರು, ಇಡೀ ನಮ್ಮ ಫ್ಯಾಮಿಲಿದು ಹಿಂಗೆ ನಮ್ಮ ಡಿಂಪು, ನಾನು ಮತ್ತು ನಮ್ಮ ಮನೆಯವರೆಲ್ಲ ಒಂದು ಸೈಡ್ ಕೂತಿದ್ವಿ. ಈ ಸ್ಟೇಜ್ ಇಲ್ಲಿ ಹಾಕಿದ್ರು, ಅಲ್ಲೇ ಗುಡಿಯೊಳಗೆ ಹಾಕಿರ್ತಾರೆ. ಸ್ವಲ್ಪ ಊರಿಂದ ದೂರ ಆಗತ್ತದು ಹೋಗಿ ಬರೋಕೆ. ಹಂಗಾಗಿ ಇನ್ನು ಮಾರು ಬಂದ. ಮಾರು ಯಾರೂ ಅಲ್ಲ, ನನ್ನ ತಮ್ಮ, ಅವನ ಹೆಸರು ಮಾರುತಿ. ಸೊ ಅವ್ನು ಬಂದಿದ್ದ. ಅವನು ಒಂದು ಸ್ವಲ್ಪ ಚಂಪು ಮತ್ತು ಡಿಂಪು ಜೊತೆ ಆಟ ಆಡತ್ತಿದ್ದ. ಇನ್ನು ಡ್ಯಾನ್ಸ್ ಕೂಡ ಇದ್ದವು, ಮಕ್ಕಳದು ಡ್ಯಾನ್ಸು ಕಾರ್ಯಕ್ರಮ ಇತ್ತು. ಮತ್ತು ಬರ್ತ್ಡೇ ಯಾರ್ಯಾರ ಮಕ್ಳದ್ದು ಬರ್ತ್ಡೇ ಇರ್ತಲ್ಲ 1 ವೀಕ್ ಒಳಗೆ, ಈ ಫೆಬ್ರವರಿ ಒಳಗೆ ಯಾರ್ದು ಇರ್ತಲ್ಲ ಅವ್ರದ್ದು ಬರ್ಡೇ ಆಯಿತು. ನೆಕ್ಸ್ಟು ಯಾರಿಗಾದರೂ ಅಚೀವ್ಮೆಂಟ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಸನ್ಮಾನ ಅದೆಲ್ಲ ಇತ್ತು. ಸೊ ಇದು ಒಂಥರ ರಿಕಗ್ನೈಸ್ ಮಾಡೋದು ಚಲೋ ಅಲ್ಲ. ಸೊ ಹುಟ್ಟಿದೂರೊಳಗೆ ಎಷ್ಟೋ ಒಂದು ನನಗೊಮ್ಮೆ ಅನಿಸುತ್ತಾ, ಹುಟ್ಟಿದೂರೊಳಗೆ ತಂದೆ ತಾಯಿ ಜೊತೆ ಅಥವಾ ಹೆಂಡತಿ ಮಕ್ಳ ಜೊತೆ 1 ರೂಪಾಯಿ ಸಿಗಲಿ ಆರಾಮಾಗಿ ಇದ್ದು ಜೀವನ ನಡೆಸೋರೆ ಎಷ್ಟು ಪುಣ್ಯವಂತರಂತ ಅನಿಸುತ್ತಾ. ಬಟ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಗುರುತು ಹಿಡಿದು ಮಕ್ಕಳ ಒಂದು ಪ್ರತಿಭೆ ಇರುತ್ತೆ, ಅದನ್ನೆಲ್ಲ ಈ ಥರ ತೋರಿಸ್ದಾಗ ಮಕ್ಕಳಿಗೂ ಖುಷಿ ಆಗುತ್ತೆ, ನಾವೇನೋ ಮಾಡಿದ್ವಿ ಅಂತಂದು. ತಂದೆ ತಾಯಿಗೂ ನಮ್ಮ ಮಕ್ಕಳು ಅಂತ ದೊಡ್ಡ ಸ್ಟೇಜ್ನೊಳಗೆ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಕೊಳಕ್ಕೆ ಅವ್ರಿಗೂ ಖುಷಿ ಆಗುತ್ತಾ. ಇನ್ನು ಅಪ್ಪ ಗುಂಡಾನ ಹೊತ್ಕೊಂಡಿದ್ರು. ಗುಂಡಾನ ಬರ್ಡೇಗೆ ಈ ಥರ ಡ್ರೆಸ್ ತೊಗೊಂಡು ಬಂದಿದ್ವಿ. ಇದು ನಮ್ಮಮ್ಮ ಕೊಡಿಸಿರೋ ಡ್ರೆಸ್ಸು. ನನ್ನ ಸೆಲೆಕ್ಷನ್ನು ಹೆಂಗೈತಿ ಅಂತಂದು ಪೂರ ವಿಡಿಯೋದ ನೋಡಿರಿ, ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ, ಹೆಂಗಿತ್ತು ಬರ್ಡೇ ಹೆಂಗಾಯಿತು ಅಂತಂದು ಪೂರ. ಸೊ ನಿಮಗೂ ನೀವು ಇಷ್ಟಪಟ್ಟ ನಾನು ವಿಡಿಯೋ ನೋಡತ್ತೀರಿ ಅಂತ ನಂಗೆ ಆಲ್ಮೋಸ್ಟ್ ಗೊತ್ತಾಯಿತು. ಹಾಗಾಗಿ ನಿಮ್ಮನ್ನು ಬೇಜಾರು ಮಾಡಬಾರ್ದು ಅಂತ ನಾನು ಇನ್ನೂ ಲಾಂಗ್ ವಿಡಿಯೋನೂ ಮಾಡ್ತೀನಿ. ಸೊ ಎಲ್ಲ ಕುಂತಿದ್ವಿ, ಬಟ್ ಕತ್ಲ ಇತ್ತು, ಹಾಗಾಗಿ ಎಷ್ಟೋ ಸಾಧ್ಯ ಆಗೈತಿ. ನಮ್ಮ ಡಿಂಪು ಮತ್ತು ಅವ್ರ ಅಕ್ಕನ ಜೊತೆ ಸುರಕ್ಷಾನ ಜೊತೆ ಆಟ ಆಡತ್ತಿದ್ರು, ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು. ಅವಳನ್ನ ಹೊಡೆಯೋದು ಚೂಟೋದು ಮಾಡತ್ಬಿಟ್ಟಾಳ. ಸೊ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂತಂದ. ಡಿಂಪು ಭಾಳ ಅಂದ್ರೆ ಭಾಳ ಕ್ಯೂಟ್ ಆಗ್ಯಾಳ. ಚಂಪು ಸ್ವಲ್ಪ ತೆಳ್ಳಗದಾಳ, ತೆಳ್ಳಗ ಇಲ್ಲ, ಗಿಡ್ಡಿದ ಅಲ್ಲ, ಭಾಳ ಡುಮ್ ಅನಿಸ್ತಾಳ. ಬಟ್ ಡಿಂಪು ಹೈಟ್ ಅದಾಳ ಅವ್ರ ಡ್ಯಾಡಿಗೆ ಥರ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ ಆಕೆಗೆ. ಇನ್ನೊಬ್ರು ನನಗೆ ವ್ಯೂವರ್ ಕೇಳಿದ್ರಿ, ಹೆಂಗೆ ಕಂಡುಹಿಡಿತೀರಿ ಚಂಪು ಡಿಂಪುಣ್ಣ ಅಂತಂದು. ನಿಜ ಸ್ವಲ್ಪ ಚೇಂಜ್ ಇದ್ದಾರೆ, ಅಷ್ಟು ಚೇಂಜ್ ಇಲ್ಲ. ಸಡನ್ನಾಗಿ ನೋಡೋರಿಗೆಲ್ಲ ಸೇಮ್ ಅನ್ನಿಸ್ತಾರೆ. ಇವನ್ ನಮ್ಮ ಫ್ಯಾಮಿಲಿ ಒಳಗೆ ಎಷ್ಟೋ ಜನಕ್ಕೆ ಸೇಮ್ ಅನ್ನಿಸ್ತಾರೆ. ಹೆಂಗೆ ಕಂಡುಹಿಡಿತೀರಿ ನೀವು, ಒಂದು ಏನಾದರೂ ಗುರುತ ಮಾಡಿರಿ ಅಂತಂತಿರ್ತಾರೆ. ಹಿಂಗೆ ಆಡ್ಸ್ಯಾಡೋರು ಅವ್ರ ಅತ್ತಿಗಳು ಈ ಥರ ಆಗೋರು ಮಾಮಗಳು. ಬಟ್ ಅವರು ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಾರೆ. ಅಂದ್ರೆ ಅವ್ರ ಜೊತೆ ಇದ್ದವರಿಗೆ ಗೊತ್ತಿರುತ್ತೆ. ಚಂಪು ಸ್ವಲ್ಪ ನನಗೆ ಥರ ಆಗ್ತಾಳೆ, ಡಿಂಪು ಅವ್ರ ಡ್ಯಾಡಿಗೆ ಥರ ಆಗ್ತಾಳೆ. ಡಿಂಪು ಹೈಟ್ ಇದ್ದಾಳೆ, ಚಂಪು ಗಿಡ್ಡಿದ್ದಾಳೆ, ಕುಳ್ಳ ಇದ್ದಾಳೆ. ನೆಕ್ಸ್ಟು ಯಾವ ಥರ ಅಂದ್ರೆ ಮತ್ತು ಡಿಂಪು ಡುಮ್ಗೆ ಇದ್ದಾಳೆ, ಚಂಪು ಇದಲ್ಲ ಆಕೆ ಕುಳ್ಳಗಿದ್ದಾಳೆ, ಹೊಟ್ಟೆ ಮಾತ್ರ ಮುಂದೆ ಬಂದೈತಿ. ಹಾಗಾಗಿ ಸ್ವಲ್ಪ ಕಂಡುಹಿಡಿಬೋದು. ಬಟ್ ಅವ್ರ ಜೊತೆ ಒಂದು ಅರ್ಧ ತಾಸು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತಾ. ಇನ್ನು ಇದು ಮಿಡಲ್ ನಿಂತೈತಲ್ಲ ರೆಡ್ ಕಲರ್ ಫ್ರಾಕು, ಅದು ಹುಡುಗ ಅಂತ ನಂಗೆ ಎಷ್ಟು ಕ್ಯೂಟ್ ಅನಿಸ್ತಂದ್ರೆ, ಹೆಣ್ಣು ಹುಡುಗಿರ್ಗಿಂತ ಅಷ್ಟು ಕ್ಯೂಟ್ ಮಾಡತ್ತನವ. ಅವ್ರ ಮಮ್ಮಿ ಅದೆಲ್ಲ ವೇಲ್ ಹಾಕಿ ಅದನ್ನು ಕಳ್ಸ್ಯಾರಂತ. ಇದು ರಿಮಿಕ್ಸ್ ಸಾಂಗಿಗೆ ಮಾಡತ್ತಿದ್ರು. ಈ ಹುಡುಗಿರು ಮಾಡವಲ್ರು ಅಷ್ಟು ಕ್ಯೂಟಾಗಿ ನಡವಳ್ಸತ್ತನವ. ನಂಗೆ ಸಡನ್ನಾಗಿ ಶಾಕ್ ಆಯಿತು. ಹಂಗಾಗಿ ಅದನ್ನೊಂದು ಸ್ವಲ್ಪ ಲಾಗ್ನೊಳಗೆ ಹಾಕಬೇಕು, ನಿಮಗೂ ಇಂಟ್ರೆಸ್ಟ್ ಬರುತ್ತೆ ನೋಡಕ್ಕಂತಂದು ಅದನ್ನೊಂದು ಸ್ವಲ್ಪ ಹಾಕಿದ್ನಿ. ಸೊ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಗುಂಡನ ಬರ್ಡೇನ ಸೆಲೆಬ್ರೇಟ್ ಮಾಡತ್ತಿದ್ದು ಇಲ್ಲೇ ಸ್ಟೇಜ್ ಮೇಲೆ ನಿಂದ್ರಿಸ್ಯಾರ. ಇದು ಒಂದು ಯಾಕಂದ್ರೆ ಇದು ಧರ್ಮ ಚಿಂತನದೊಳಗೆ ಈ ಥರ ಕಾರ್ಯ ಮಾಡ್ತಾರೆ ಅಂದ್ರೆ ಅದು ಒಂಥರ ಖುಷಿ ವಿಚಾರ. ಸೊ ಗುಂಡನ ಬರ್ಡೇ ಫಸ್ಟ್ ಇಯರ್ ಬರ್ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತಂದು ಸಪ್ರೇಟ್ ಮನೆಯೊಳಗೆ ಮಾಡ್ತೀವಿ. ಬಟ್ ಅವು 1 ಇಯರ್ ಆಗಕ್ಕೆ ಬಂತಲ್ಲ ಇಲ್ಲಿ ಮಾಡ್ತಾರೆ ಅಂದಾಗ ಹೆಸರು ಬರ್ಸಿದ್ವಿ. ಕೇಕೆಲ್ಲ ಅವ್ರದ್ದು. ಸೊ ಮಾಡತ್ತಿದ್ರು. ಎಷ್ಟು ಖುಷಿ ಆಗತ್ತಿತ್ತು ಅಂದ್ರೆ ಅಷ್ಟು ಖುಷಿ. ಅದ್ರಾಗ ಅವರೆಲ್ಲ PhD ಡಾಕ್ಟ್ರೇಟ್ ಪಡೆದಿರುವಂಥ ಇವರು ಸ್ವಾಮಿಗಳು ಇವರು. ಸೊ ಶಿವಗಂಗಾ ಸ್ವಾಮಿಗಳು ತುಮಕೂರು ಅಲ್ಲಿಯವರು ಇವರು ಜಾಸ್ತಿ ಫೇಮಸ್ಸು. ಇವರೆಲ್ಲ ಫಾರಿನ್ದೊಳಗೆಲ್ಲ ಪ್ರವಚನ ನೀಡ್ತಾರೆ. ಆಲ್ಮೋಸ್ಟ್ ಲಂಡನ್ನು ಯಾವಾಗಲೂ ಇರೋದು ಲಂಡನ್ನು ಮತ್ತು ಯುರೋಪು. ಸೊ ಅಂಥವ್ರದ್ದೆಲ್ಲ ನೋಡಬೇಕಾದ್ರೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ನಮ್ಮ ಗುಂಡ ನಾವು ಅಂದ್ಕೊಂಡ್ವಿ ಜಾಸ್ತಿ ಜನ ಇದ್ರಲ್ಲ ಅಳ್ತಾನೇನೋ ಅಂದ್ಕೊಂಡ್ವಿ. ಬಟ್ ಹತ್ತಿಲ್ಲ, ಎಷ್ಟು ಕ್ಯೂಟಾಗಿ ನಿಂತಿದ್ದ ಅಂದ್ರೆ ಅಷ್ಟು ಕ್ಯೂಟಾಗಿ ನಿಂತಿದ್ದ. ಸೊ ಹಂಗೆ ನಮ್ಮದು ಒಂದು ಸ್ವಲ್ಪ ಫೋಟೋಶೂಟು ಕೂಡ ಮಾಡಿಸಿದ್ವಿ. ಅಲ್ಲೇ 1-2 ಫೋಟೋ ತೆಗೆಸ್ಕೊಂಡ್ವಿ ಅಷ್ಟೇ ಇಡೀ ಫ್ಯಾಮಿಲಿ. ಈ ಮೂಮೆಂಟಿಗೋಸ್ಕರ ಎಷ್ಟು ಕಾಯತ್ತಿದ್ವಿ ಅಂದ್ರೆ ಅಷ್ಟು ಕಾಯತ್ತಿದ್ವಿ. ಇಲ್ಲಿ ಸೈಡ್ ನೋಡ್ರಿ ಎಷ್ಟು ಸಂಭ್ರಮ ಅಂದು. ಒಂದು ಹುಟ್ಟುಹಬ್ಬ ಮನೆಯೊಳಗೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದೇ ಥರನ ಮಾಡಿದರು. ನಮ್ಮ ಅಪ್ಪಾಜಿ ಅವರು ಗುಂಡಾನ ಹೊತ್ಕೊಂಡವರು. ಅವ್ರಿಗೆ ನೋಡ್ರಿ ಅಜ್ಜಾರು ತಿನ್ಸೋ ಈ ಅಜ್ಜಾರ ಜೊತೆ ಅದು ಹೆಂಗಂದ್ರೆ ಒಂದು ಪುಣ್ಯ ಮಾಡಿರಬೇಕು. ಏನಕ್ಕೆ ಎಲ್ಲದಕ್ಕೂ ಹೇಳ್ತಾಳೆ ಅನ್ಕೋಬೋದು. ಬಟ್ ಇವ್ರದ್ದು ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತಾ. ಇವರು PhD ಡಾಕ್ಟರೇಟ್ ಪದವಿ ಪಡೆದವರು. ಮತ್ತು ಯಾವಾಗ್ಲೂ ಪ್ರವಚನಕ್ಕೆ ಒಂದು ಬೆಸ್ಟ್ ಅಂತಂದು ಇಲ್ಲಿ ಬೆಂಗಳೂರೊಳಗೆ ಇರ್ತಾರೆ ಇವರು. ಸೊ ಬೆಂಗಳೂರೊಳಗೆ ಯಾವುದೇ ಫಂಕ್ಷನ್ ಆದ್ರೂ ಇವ್ರನ್ನ ಯಾವತ್ತೂ ಮಿಸ್ ಮಾಡಲ್ಲ.
ನನ್ನ ಮಗ ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿ ಕೂತ್ಬಿಟ್ಟಾನ. ಅಳ್ತಾನೇನು ಅಂದ್ಕೊಂಡೆ, ಅವನು ಹತ್ತಿರಲ್ಲ. ನಮ್ಮ ಅಪ್ಪಾಜಿ ಅದನ್ನ ಹೇಳತ್ತಿದ್ರು, ಕ್ಯಾಕೆ ಹೊಡ್ಯಾತಿದ್ದಂತೆ ಕೇ ಅಂತಂದು. ಪ್ರತಿ ಹುಣ್ಣಿಮೆಗೂ ಇಲ್ಲಿ ಧರ್ಮಚಿಂತನ ಕಾರ್ಯಕ್ರಮ ನಡಿತೈತಂತ. ಸೊ ನಡಿತೈತಂತಲ್ಲ ಸಾರಿ ನಡಿತೈತಿ. ಆವಾಗ ನಿಮ್ಮ ಮಕ್ಕಳದು ಹುಟ್ಟುಹಬ್ಬ ಇತ್ತು ಅಂದ್ರೆ ಒಂದು 2 ಡೇಸ್ ಬಿಫೋರು ಅಥವಾ ಒಂದು ವೀಕ್ ಬಿಫೋರ್ ಇದ್ರೆ ಮಾಡ್ತಾರೆ. ಸೊ ಈ ಕೆಲವರು ಸುತ್ತಮುತ್ತ ಯಾರ್ಯಾರು ಇದ್ರಲ್ಲ ಆಲ್ಮೋಸ್ಟ್ ಬಂದು ಮಾಡಿಸ್ಕೊಂಡು ಹೋಗ್ರಿ. ಅದು ಒಂದು ಪುಣ್ಯ. ಯಾಕಂತಂದ್ರೆ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿ ಮಾಡ್ಬೋದು ಅನ್ನೋದು ಒಂದು ಕಡೆ ನಿಮ್ಮ ಪರ್ಸ್ನಲ್ ಅದು. ಬಟ್ ಇಲ್ಲಿ ಎಲ್ಲರೂ ನಡುವೆ ಒಂದು 15-20 ಜನನೂ ನಡುವೆ ದೊಡ್ಡವ್ರ ನಡುವೆ ಕುಂತು ಕೇಕ್ ಕಟ್ ಮಾಡಿಕೊಂಡು ಹೌದು ಇದು ನನ್ನ ಮಗ ಅಂತ ಗುರ್ತಿಸ್ಕೊಳ್ಳೋದು ಮಾಡೋದೈತಲ್ಲ, ಅದು ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗುತ್ತೆ. ಸೊ ಹಂಗೆ ನಮ್ಮ ಗುರುಗಳ ಕಡೆಯಿಂದನೂ ಇವರಿಗೆ ಆಶೀರ್ವಾದ ಸಿಕ್ತು. ಸೊ ಇನ್ನು ಬರ್ಡೇ ಮುಗಿಸ್ಕೊಂಡು ತೇರನ್ನ ನೋಡಿದ್ವಿ. ಮೊನ್ನೆ ತೇರು ನೋಡೋಕ್ಕಾಗಿರಲಿಲ್ಲ, ಊಟ ಇತ್ತು ಪ್ರಸಾದ. ಸೊ ಊಟ ಎಲ್ಲ ಮಾಡಿಕೊಂಡು ಇನ್ನು ಮನೆಗೆ ಬಂದ್ವಿ. ಹೋಪ್ ನಾನು ಈ ಲಾಗ್ನ ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ ನೀವು ಕೂಡ. ಸೊ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟು ನಮ್ಮ ಗುಂಡನ ಬರ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಮನೆಯೊಳಗಂತಂದು ಲಾಗ್ ಒಳಗೆ ಹೇಳ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಇನ್ನೊಂದು 2 ಲಾಗ್ ಬಿಟ್ಟರೆ. ಅಂದರೆ ಫೆಬ್ರವರಿ 15 ಇವತ್ತು ಅವ್ನ ಬರ್ಡೇ. ಸೊ ಇವತ್ತಿನ ಲಾಗ್ನ ನಾನು ಇನ್ನೂ ಮಾಡಿಲ್ಲಲ್ಲ, ವಿಡಿಯೋಸ್ ಮಾಡಿಕೊಂಡು ಹಾಕ್ತೀನಿ. ನಿಮ್ಮ ಪ್ರೀತಿ ಸದಾ ಇದೇ ಥರ ಇರಲಿ. ಇವಳು ನಮ್ಮ ತಂಗಿ. ಎಲ್ಲರೂ ನಾಳೆಗೆ ಊರಿಗೆ ಹೋಗ್ತಾರೆ, ಹಾಗಾಗಿ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೋತ ಕೂತಿದ್ವಿ. ಸೊ ಇನ್ನು ಮನೆಗೆ ಹೋಗುವಂಥ ಸಮಯ ನಮ್ಮದು ಆಯ್ತು. ಇನ್ನು ಮನೆಗೆ ಬಂದ್ವಿ. ಡಿಂಪು ಚಂಪು ಎಷ್ಟು ಕ್ಯೂಟಾಗಿ ಆಟ ಆಡತ್ತಿದ್ರು. ಅವ್ರ ಜೊತೆ ಎಂಜಾಯ್ ಮಾಡ್ಕೋತ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ.